ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ನಂಬರ್ 1 ಅಂತ ತೋರಿಸಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಸೇರಿದಂತೆ ಮೇಲ್ವರ್ಗಗಳು ವಿರೋಧ ಮಾಡ್ತಾ ಇದ್ದಾರೆ ಸರ್. ನೋಡಿ, ಜಾತಿ ಗಣತಿ ಏನಿದೆ ಅದರ ಒಳಗಡೆ ಇರ್ತಕ್ಕಂಥ ಅಂಕಿಅಂಶಗಳು ಯಾರಿಗೂ ಅಧಿಕೃತವಾಗಿ ತಿಳಿದಿಲ್ಲ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅನಧಿಕೃತವಾಗಿ ಏನೇನೋ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆ ಅನಧಿಕೃತವಾದ ವರದಿಯನ್ನು ಕೂಡ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಅದರಲ್ಲೂ ಸ್ಪಷ್ಟವಾಗಿ ನಂಬರ್ 1 ಸಮುದಾಯ SC ST ಸಮುದಾಯ ಜನಸಂಖ್ಯೆಯ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು SC ST ಸಮುದಾಯ ಅಂತ ಇದೆ, SC ಸಮುದಾಯ ಅಂತ ಇದೆ. ವಿಶೇಷವಾಗಿ ನಂಬರ್ 1 ಸಮುದಾಯ ಅಷ್ಟು ಸ್ಪಷ್ಟವಾಗಿ ಅನಧಿಕೃತವಾಗಿ ಇರೋದು ನನ್ಗಂತೂ ಗೊತ್ತಿಲ್ಲ. ಅಧಿಕೃತವಾಗಿ ಏನ್ ಹೊರಗೆ ಬರುತ್ತೆ ನೋಡೋಣ, ಕಾದ್ ನೋಡೋಣ. ಆದ್ರೆ ಅನಧಿಕೃತವಾಗಿ ಬಂದಿರತಕ್ಕಂಥದ್ದು SC ಸಮುದಾಯ ಅಂತ. ಅಷ್ಟಿದ್ರೂ ಸಹ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು ಇದು. ಅವ್ರಿಗೆ ಹಿಂದುಳಿದ ವರ್ಗದ ಜನಸಂಖ್ಯೆ ಏನು, ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಿನ್ನೆಲೆ ಏನು ಅಂತ ಜನರಿಗೆ ಪ್ರಪಂಚಕ್ಕೆ ಗೊತ್ತಾಗಬಾರದು ಅಂತ ಬಿಜೆಪಿಯವರು ಮುಚ್ಚಿಡಬೇಕು ಅಂತ ಅವರ ಮುಸಲ್ಮಾನರ ಹೆಸರು ಮೇಲೆ ಗೂಬೆ ಕೂರಿಸಿ ಹಿಂದುಳಿದ ವರ್ಗಕ್ಕೆ ಟಾರ್ಗೆಟ್ ಮಾಡೋಣ ಅಂತ ಬಿಜೆಪಿಯವರು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಅವ್ರಿಗೇನ್ ಗೊತ್ತು? ನಾವು ಅಧಿಕಾರದಲ್ಲಿ ನಮ್ಗೆ ಗೊತ್ತಿಲ್ಲ ಅಧಿಕೃತವಾಗಿ ಏನಿದೆ ಅಂತ. ಬಿಜೆಪಿ ಅವ್ರಿಗೆ ಗೊತ್ತು. ಎಲ್ಲಾ ಸಚಿವರಿಗೂ ಕೂಡ ಒಂದೊಂದು ಕಾಪಿ ಕೊಟ್ಟಿದ್ದಾರೆ. ಆ ಸಚಿವರೇ ಕೊಟ್ಟಿರುವ ಅಂಕಿಅಂಶಗಳ ಪ್ರಕಾರ ಅವ್ರ ಹತ್ರ ನೋಡಿ, ಅಧಿಕೃತವಾಗಿ ಚರ್ಚೆನೇ ಶುರುವಾಗಿಲ್ಲ. ಕ್ಯಾಬಿನೆಟ್ ಅಲ್ಲಿ ಮಂಡನೆ ಆಗಿರೋದು ಮಾತ್ರ. ಮಂಡನೆ ಆಗಿರ್ತಕ್ಕಂಥ ಇದು ಹೇಗೆ ಆಚೆ ಚರ್ಚೆನೇ ಆಗದೆ ಇದ್ರೆ ಸಚಿವರಿಗೆ ಹೇಗೆ ಸಿಕ್ಕುತ್ತೆ? ಸೊ ಇದು ಬಿಜೆಪಿಯವರ ಷಡ್ಯಂತ್ರ ಹಿಂದುಳಿದ ವರ್ಗದ ವಿರುದ್ಧ. ನೀವು ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧ ಇರಬಹುದು, ನೀವು ಏನ್ ಮಾಡ್ತೀರಾ? ನಮ್ಗೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಿ? ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗಕ್ಕೆ ಕೈ ಬಿಡೋದಿಲ್ಲ. ನೀವು ಮುಸಲ್ಮಾನರನ್ನ ಎಷ್ಟೇ ಟಾರ್ಗೆಟ್ ಮಾಡಿ ಬಿಜೆಪಿಯವರೇ, ನಾವು ಹಿಂದುಳಿದ ವರ್ಗದ ಪರವಾಗಿ ನಿಂತಿರ್ತೇವೆ, ದಲಿತ ವರ್ಗದ ಪರವಾಗಿ ನಿಂತಿರ್ತೇವೆ. ಸರ್, ಲಿಂಗಾಯತ ಸಮಾಜದವರು ಪ್ರತ್ಯೇಕವಾಗಿ ಜಾತಿ ಗಣತಿ ಮಾಡಕ್ ಹೊರಟಿದ್ದಾರೆ ಸರ್. ಇಲ್ಲ, ಮಾಡ್ಲಿ. ಒಂದು ಜಾತಿ ಗಣತಿ ಆಗಿದೆ, ಇನ್ನೂ ಕೂಡ ಆಗ್ಬಹುದಲ್ಲ. ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡಲೇಬೇಕಾ? ಜನಸಂಖ್ಯೆ ಅವರು ಎಣಿಸಲೇಬೇಕು, ಸೆನ್ಸಸ್ ಮಾಡಲೇಬೇಕು. ಅದರಲ್ಲೇ ಜಾತಿ ಗಣತಿ ಮಾಡ್ಲಿ, ಟ್ಯಾಲಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಕೇಂದ್ರ ಸರ್ಕಾರ ಅವರ ಸೆನ್ಸಸ್ ಮಾಡುವಾಗ ಅದ್ರ ಜೊತೆಗೆ ಜಾತಿ ಗಣತಿ ಮಾಡಿದ್ರೆ ಯಾವುದೇ ಗೊಂದಲ ಇರೋದಿಲ್ಲ. ಏನೇ ಇದ್ರೂ ಕೂಡ ಸ್ಪಷ್ಟತೆ ಇರುತ್ತೆ. ಮಾಡ್ಲಿ ಕೇಂದ್ರ ಸರ್ಕಾರ. ಬಿಜೆಪಿ ಅವ್ರದೇ ಇದೆಯಲ್ಲ ಸರ್ಕಾರ. ಮೋದಿ ಅವ್ರಿಗೆ ಹೇಳಿ, ಬಿಜೆಪಿಯವರು, ರಾಜ್ಯ ಬಿಜೆಪಿಯವರು ಸೆನ್ಸಸ್ ಆದಾಗ ಜಾತಿ ಆಧಾರದ ಮೇಲೆ ಮಾಡ್ಲಿ. ಯಾಕೆ ಹೇಳ್ತಾ ಇಲ್ಲ ಅವರು? ಅವ್ರಿಗೇನ್ ಭಯ? ಬಿಜೆಪಿಯವ್ರ ಭಯ ಏನು? ಜಾತಿ ಗಣತಿ ಹೊರಗೆ ಬಂದ್ರೆ ಬಿಜೆಪಿಯವ್ರಿಗೆ ಭಯ ಏನು ಅಂತ ನನ್ನ ಪ್ರಶ್ನೆ. ನೀವು ಹಿಂದುಳಿದ ವರ್ಗಕ್ಕೆ ಸಿಗ್ಬೇಕಂತ ನ್ಯಾಯ ಸಿಗಬಾರ್ದು ಅಂತ ಬಿಜೆಪಿಯವ್ರಿಗಿದ್ರೆ ನೇರವಾಗಿ ಹೇಳಿ. ಮುಸಲ್ಮಾನರನ್ನ ಯಾಕೆ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವ್ರ ಮುಖಾಂತರ ಇದನ್ನ ನಿಲ್ಸೋಕ್ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ? ಅನಧಿಕೃತವಾಗಿ SC ಪಾಪ್ಯುಲೇಷನ್ ಜಾಸ್ತಿ ಇದೆ. ಅನಧಿಕೃತವಾಗಿ ಕಂಡು ಬಂದಿರತಕ್ಕಂಥದ್ದು, ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು SC ಪಾಪ್ಯುಲೇಷನ್ ರಾಜ್ಯದ ಜನಸಂಖ್ಯೆಯಲ್ಲಿ ನಂಬರ್ 1 ಪಾಪ್ಯುಲೇಷನ್. ಅದರಲ್ಲೂ ಮುಸಲ್ಮಾನರಿಲ್ಲ. ಆದ್ರೆ ಬಿಜೆಪಿಯವರು ಈ ತರ ಟ್ವಿಸ್ಟ್ ಕೊಟ್ಟು ಈ ಜಾತಿ ಸಮೀಕ್ಷೆ ಹೊರಗೆ ಬರಬಾರ್ದು, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಹೊರಗೆ ಬರಬಾರ್ದು ಅಂತ ಹೇಳಿ ಮುಸಲ್ಮಾನರನ್ನ ಮುಂದೆ ಇಟ್ಕೊಂಡು ನಮ್ಮ ಮೇಲೆ ಗೂಬೆ ಕೂರಿಸಿ ಇಡೀ ಸಮಾಜಕ್ಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರವನ್ನು ರಚನೆ ಮಾಡಿದ್ದಾರೆ ಬಿಜೆಪಿಯವರು ಅಂತ ನಾನು ಹೇಳಕ್ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.